ನಮಸ್ಕಾರ. ಊಟ ಮಾಡುವಾಗ ನಾವು ಯಾಕೆ ಮಾತಾಡಬಾರ್ದು ಅಥವಾ ನಗಬಾರ್ದು ಅಂತ ಒಂದು ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನಾವು ಉಸಿರಾಡ್ತಕ್ಕಂಥ ಗಾಳಿ ಶ್ವಾಸಕೋಶ ತಲುಪೋದಕ್ಕೂ ಮುಂಚೆ ಕಂಠ ಪ್ರದೇಶದ ಮೂಲಕ ಹಾದು ಹೋಗುತ್ತೆ. ಅದೇ ರೀತಿಯಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ಹೊಟ್ಟೆಯನ್ನು ಸೇರೋದಕ್ಕೂ ಮುಂಚೆ ಕಂಠ ಪ್ರದೇಶನ ಹಾದು ಹೋಗುತ್ತೆ. ಹಾಗಾಗಿ ಗಾಳಿ ಮತ್ತು ಆಹಾರ ಎರಡೂ ಕೂಡ ಒಂದೇ ಪ್ಯಾಸೇಜ್ ಮೂಲಕ ಹಾದು ಹೋಗುತ್ತೆ. ಹೊಟ್ಟೆಗೆ ಗಾಳಿ ಸೇರದೇ ಇರೋ ರೀತಿ ಅನ್ನನಾಳ ಏನಿರುತ್ತಲ್ಲ ಯಾವಾಗಲೂ ಮುಚ್ಚಿರೋ ರೀತಿಯಲ್ಲಿ ಇರೋದ್ರ ಮೂಲಕ ಹೊಟ್ಟೆಗೆ ಗಾಳಿಗೆ ಸೇರೋದನ್ನ ತಡೆಯುತ್ತೆ. ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಹಾರ ಏನಿರುತ್ತಲ್ಲ ಅದು ವಿಂಡ್ ಪೈಪ್ಗೆ ಹೋಗದೇ ಇರೋ ರೀತಿ ಎಪಿಗ್ಲಾಟಿಸ್ ಮುಚ್ಚೋದ್ರ ಮೂಲಕ ಕಂಠ ಪ್ರದೇಶದ ಮೂಲಕ ಆಹಾರ ವಿಂಡ್ ಪೈಪಿಗೆ ಹೋಗೋದನ್ನ ತಡೆಯುತ್ತೆ. ಎಪಿಗ್ಲಾಟಿಸ್ ಮುಚ್ಚಿದಾಗ ಆಹಾರ ಅನ್ನನಾಳಕ್ಕೆ ಹೋಗುತ್ತೆ ಮತ್ತು ಅನ್ನನಾಳ ಮುಚ್ಚಿದ ರೀತಿ ಇದ್ದಾಗ ಗಾಳಿ ವಿಂಡ್ ಪೈಪ್ಗೆ ಹೋಗುತ್ತೆ. ಸೊ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ನಗೋದು, ಅದು ತುಂಬಾ ಮಾತಾಡಿದಾಗ ಏನಾಗುತ್ತೆ ಅಂತಂದ್ರೆ ಎಪಿಗ್ಲಾಟಿಸ್ ಓಪನ್ ಆಗೋ ಸಾಧ್ಯತೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಊಟ ಮಾಡಿದಾಗ ಆಹಾರ ಅನ್ನನಾಳಕ್ಕೂ ಹೋಗುತ್ತೆ ಮತ್ತೊಂದು ವಿಂಡ್ ಪೈಪಿಗೆ ಹೋಗೋ ಸಾಧ್ಯತೆ ಇರುತ್ತೆ. ಈ ರೀತಿ ಹೋದ್ರೆ ಮೆಡಿಕಲ್ ಎಮರ್ಜೆನ್ಸೀಸ್ ಉಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗ್ಬಿಟ್ಟು ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡೋದು ಮತ್ತು ನಗಾಡೋದು ಮಾಡಬಾರ್ದು. ಈ ವಿಡಿಯೋನ ಮನೇಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೂ ತಿಳಿಸಿ ಮತ್ತು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದ್ರ ಮೂಲಕ ಇದರ ಪ್ರಾಮುಖ್ಯತೆನ ಅರ್ಥ ಮಾಡಿಸಿ.